चाइना की टैंक सर कैलाश रिज पर आ रही थी। सदन को गुमराह करने की कोशिश न करें। सम्मानीय सदस्य ने कहा वो सत्य नहीं है। एलिगेशन लगाने से पहले यहाँ पर उनको चेतावनी देनी पड़ती है माननीय अध्यक्ष, 24 घंटा पहले। अध्यक्ष महोदय, चीन का सवाल बहुत सेंसिटिव है, तो मैं समझता हूँ लीडर ऑपोजिशन को पढ़ देना चाहिए। ಅದು 2020 ಆಗಸ್ಟ್ 31ರ ರಾತ್ರಿ ಚೀನಾ ಮತ್ತು ಭಾರತದ ಗಡಿ ಪ್ರದೇಶ ಡೋಕ್ಲಾಂನಲ್ಲಿ ಒಂದು ದೊಡ್ಡ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚೀನಾದ ಟ್ಯಾಂಕರ್ಗಳು ಭಾರತದ ಗಡಿ ಪ್ರದೇಶದ ಒಳಗಡೆ ಪ್ರವೇಶ ಮಾಡೋದಕ್ಕೆ ಇನ್ನೇನು ಪ್ರಯತ್ನ ಪಡಬೇಕು ಅನ್ನುವಂತ ಸಂದರ್ಭ ಬರುತ್ತೆ. ಆಗ ಸೇನಾ ಮುಖ್ಯಸ್ಥ ಜನರಲ್ ನರವಣೆ ಅವರು ಫೋನ್ ಮಾಡ್ತಾರೆ. ರಕ್ಷಣಾ ಸಚಿವಾಲಯ ಸಚಿವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಗೃಹ ಇಲಾಖೆಯನ್ನು ಸಂಪರ್ಕ ಮಾಡ್ತಾರೆ, ವಿದೇಶಾಂಗ ಇಲಾಖೆಯನ್ನು ಸಂಪರ್ಕ ಮಾಡ್ತಾರೆ. ಆಗ ಅಲ್ಲಿ ಆಗಿದ್ದೇನು, ಇವೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಜನರಲ್ ನರವಣೆ ಅವರು ಬರೆದಿರುವಂಥ 4 ಸ್ಟಾರ್ ಆಫ್ ಡೆಸ್ಟಿನಿ ಅನ್ನುವಂಥ ಪುಸ್ತಕ ಬಹಳ ತೀವ್ರ ವಿವಾದಕ್ಕೆ ಗ್ರಾಸ ಆಗಿದೆ. ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಈ ಪುಸ್ತಕದಲ್ಲಿ ಅಡಕವಾಗಿರುವಂಥ ಸ್ಫೋಟಕ ವಿಚಾರಗಳನ್ನ ಬಹಿರಂಗಗೊಳಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಆದರೆ ಇನ್ನೂ ಈ ಪುಸ್ತಕ ಅಧಿಕೃತವಾಗಿ ಪ್ರಕಟ ಆಗಿಲ್ಲ. ಯಾವಾಗ ರಾಹುಲ್ ಗಾಂಧಿ ಅವರು ದೇಶದ ಆಂತರಿಕ, ದೇಶದ ಗಡಿ ಪ್ರದೇಶಕ್ಕೆ ಸಂಬಂಧಪಟ್ಟ, ರಕ್ಷಣೆಗೆ ಸಂಬಂಧಪಟ್ಟ ವಿಚಾರದ ಸಂಬಂಧಪಟ್ಟಾಗೆ ಸ್ಫೋಟಕ ವಿಚಾರಗಳು ಅಂದರೆ ಜನರಲ್ ನರವಣೆ ಅವರು ಬರೆದಿರುವಂಥ 4 ಸ್ಟಾರ್ ಆಫ್ ಡೆಸ್ಟಿನಿ ಅನ್ನುವಂಥ ತಮ್ಮ ಚರಿತ್ರೆಯಲ್ಲಿ ಪ್ರಸ್ತಾಪ ಆಗಿರುವಂಥ ವಿಚಾರಗಳನ್ನು ಸದನದಲ್ಲಿ ಅಂದರೆ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆಗ ಇಡೀ ಸದನ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗತ್ತೆ. ಹಾಗಿದ್ರೆ ಈ ಒಂದು ಪುಸ್ತಕದಲ್ಲಿ, ಈ ಆತ್ಮಚರಿತ್ರೆಯಲ್ಲಿ ಪ್ರಸ್ತಾಪ ಆಗಿರುವಂಥ ವಿಚಾರಗಳೇನು, ಈ ವಿಚಾರಗಳ ಬಗ್ಗೆ ಯಾಕೆ ತೀವ್ರ ಆಕ್ಷೇಪವನ್ನ ಆಡಳಿತಾರೂಢ ಪಕ್ಷಗಳು, ಅದರಲ್ಲೂ ನರೇಂದ್ರ ಮೋದಿ ಅವರ ಮೌನ, ಅಮಿತ್ ಶಾ ಅವರು ಮತ್ತೆ ರಾಜನಾಥ್ ಸಿಂಗ್ ಅವರು ಇದ್ರ ಬಗ್ಗೆ ತೀವ್ರ ಆಕ್ಷೇಪ ಯಾಕೆ ವ್ಯಕ್ತಪಡಿಸಿದ್ರು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಜನರಲ್ ನರವಣೆ ಅವರು ಭಾರತೀಯ ಸೇನೆಯ ಮುಖ್ಯಸ್ಥರಾಗಿರ್ತಾರೆ. ಜನರಲ್ ನರವಣೆ ಅವರು ಡಿಸೆಂಬರ್ 2019ರಿಂದ 2022 ಏಪ್ರಿಲ್ವರೆಗೆ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿರ್ತಾರೆ. ಸುದೀರ್ಘ 40 ವರ್ಷಗಳ ಈ ರಕ್ಷಣಾ ವಲಯದ ಅನುಭವಗಳನ್ನು ಈಗ ನಿವೃತ್ತರಾಗಿದ್ದಾರೆ, ತಮ್ಮ ಪುಸ್ತಕದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದೇ 4 ಸ್ಟಾರ್ ಆಫ್ ಡೆಸ್ಟಿನಿ. ಆದರೆ ಈ ಪುಸ್ತಕ ಇನ್ನೂ ಅಧಿಕೃತವಾಗಿ ಬಿಡುಗಡೆಯಾಗಿಲ್ಲ. ಹೀಗೆ ರಕ್ಷಣಾ ವಲಯದಲ್ಲಿ ಕೆಲಸ ಮಾಡಿದಂಥವರ ಪುಸ್ತಕವನ್ನು ನೇರವಾಗಿ ಬಿಡುಗಡೆ ಮಾಡೋಂಗಿಲ್ಲ. ಯಾಕೆಂದರೆ ಅದಕ್ಕೆ ರಕ್ಷಣಾ ಡಿಪಾರ್ಟ್ಮೆಂಟ್ನ ಒಂದು ಅನುಮತಿ ಬೇಕಾಗತ್ತೆ, ಅದು ರಿವ್ಯೂ ಮಾಡಬೇಕಾಗತ್ತೆ, ಸ್ಕ್ರೂಟ್ನಿ ಮಾಡಬೇಕಾಗತ್ತೆ. ಆದರೆ ಈ ಪುಸ್ತಕದ ಮಹತ್ವದ ವಿಚಾರಗಳನ್ನು ಕಾರ್ವಾನ್ ಪತ್ರಿಕೆ, ಮ್ಯಾಗಝಿನ್ ಒಂದಷ್ಟು ಸ್ಫೋಟಕ ಸ್ಟೋರಿಯನ್ನು ಪ್ರಕಟ ಮಾಡಿತ್ತು. ಆ ವಿಚಾರವನ್ನು ಹಿಡಿದುಕೊಂಡು ವಿರೋಧ ಪಕ್ಷದ ನಾಯಕ, ಸಂಸತ್ನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹಾಗಿದ್ರೆ ಅವತ್ತು ಏನು ನಡೀತು, ಈ ಪುಸ್ತಕದಲ್ಲಿರುವಂಥ ವಿಚಾರಗಳೇನು, ಯಾಕೆ ಇದಕ್ಕೆ ಆಡಳಿತಾರೂಢ ಪಕ್ಷಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾವೆ ಅಂತ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಅದು 2020 ಆಗಸ್ಟ್ 31 ರಾತ್ರಿ 8:15ರಿಂದ 10:30ರವರೆಗಿನ ಈ ಒಂದು ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ. ಚೀನಾದ ಒಂದು 4 ಟ್ಯಾಂಕರ್ಗಳು ಚೀನಾ ಭಾರತೀಯ ಗಡಿ ಪ್ರದೇಶವನ್ನು ಹೊಕ್ಕು ಒಳ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಡ್ತವೆ. ಆಗ ಈ ಸಂದೇಶವನ್ನು ಅಲ್ಲಿಯ ಸೇನಾ ಅಧಿಕಾರಿ ಜನರಲ್ ನರವಣೆ ಅವರಿಗೆ ತಲುಪಿಸ್ತಾರೆ. ತಕ್ಷಣವೇ ಎಚ್ಚೆತ್ತುಕೊಂಡಂಥ ಜನರಲ್ ನರವಣೆ ಅವರು ಸಹಜವಾಗಿಯೇ ಏನೇ ದಾಳಿ ಮಾಡಬೇಕು ಅಂದರೆ ಇಲಾಖೆಯ ಡಿಪಾರ್ಟ್ಮೆಂಟ್ನ ಪರ್ಮಿಷನ್ನ ಪಡಿಬೇಕಾಗತ್ತೆ. ಗೃಹ ಇಲಾಖೆಗೆ ರಕ್ಷಣಾ ಸಚಿವರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ವಿದೇಶಾಂಗ ಡಿಪಾರ್ಟ್ಮೆಂಟನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ರೀತಿ ಸೇನಾ ಚೀನಾ ಟ್ಯಾಂಕರ್ಗಳು ನಮ್ಮ ಗಡಿ ಪ್ರದೇಶಕ್ಕೆ ಬಂದು ಒಳಗಡೆ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಡುವಂಥ ಸಾಧ್ಯತೆಗಳಿವೆ, ಏನು ಮಾಡಬೇಕು, ನಿಮ್ಮ ಪರ್ಮಿಷನ್ ನನಗೆ ಬೇಕು ಅಂತೇಳಿ ಕೇಳ್ತಾರೆ. ಇಂಥ ಸಂದರ್ಭದಲ್ಲಿ ಅತ್ಯಂತ ಗಂಭೀರವಾಗಿ
ಏನು ಮುತುವರ್ಜಿಯಾಗಿ ತುರ್ತಿನ ರೂಪದಲ್ಲಿ ಯೋಚನೆ ಮಾಡಿ ಸೇನೆಗೆ ಆದೇಶವನ್ನು ಕೊಡಬೇಕಾಗಿತ್ತು. ಆದರೆ ಅಲ್ಲಿ ಡಿಲೇ ಆಗತ್ತೆ. ಕೊನೆಗೆ ಯಾವ ಸಂದೇಶವನ್ನು ಕೊಡ್ತಾರೆ ಅಂತಂದರೆ, ಜೋ ಉಚಿತ್ ಸಮಜೋ ಕರೋ, ನಿಮಗೆ ಸರಿ ಅನ್ನಿಸಿದನ್ನು ನೀವು ಮಾಡಿ. ಯಾವ ಸಂದರ್ಭದಲ್ಲಿ ಶತ್ರು ರಾಷ್ಟ್ರದ ಟ್ಯಾಂಕರ್ಗಳು ನಮ್ಮ ದೇಶಕ್ಕೆ ನುಗ್ಗುತ್ತಾ ಇದ್ದಾವೆ, ನಾವು ದಾಳಿ ಮಾಡಬೇಕು ಬೇಡವೋ ಅಂತೇಳಿ ಆದೇಶಕ್ಕೆ ಏನು ಜನರಲ್ ಅವರು ಕೇಳ್ತಾ ಇದ್ದಾರೆ, ಅಲ್ಲಿ ಡಿಲೇ ಆಗಿ ಕೊನೆಗೆ ನಿಮಗೇನು ಸರಿ ಅನಿಸುತ್ತೋ ಅದನ್ನು ಮಾಡಿ ಅಂತ ಹೇಳ್ತಿದ್ದಾರೆ ಅಂತಂದರೆ ಇದು ಏನನ್ನು ಸೂಚಿಸುತ್ತೆ? ಈ ಮಹತ್ವದ ವಿಚಾರವನ್ನೇ ಜನರಲ್ ನರವಣೆ ಅವರು ತಮ್ಮ ಪುಸ್ತಕದಲ್ಲಿ ಆತ್ಮಚರಿತ್ರೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕುಸ್ಕೆ ಮಾರೆಂಗೆ, ನಾವೇನೋ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದಾಗ ಏನು ನಮ್ಮ ಒಂದು ತಲೆ ಆದರೆ ನಾವು 100 ತಲೆ ತರ್ತೀವಿ ಅಂತೇಳಿ ಹೇಳ್ತಿದ್ದಂಥ ಪ್ರಧಾನಿಯವರು, 56 ಇಂಚಿನ ಎದೆಯ ಪ್ರಧಾನಿಯವರು ಇಂಥ ಸಂದರ್ಭದಲ್ಲಿ ಯಾಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅಂತೇಳಿ ಪ್ರತಿಪಕ್ಷಗಳು ಆಡಳಿತಾರೂಢ ಪಕ್ಷವನ್ನು ಈಗ ಪ್ರಶ್ನೆ ಮಾಡ್ತಾ ಇದ್ದಾವೆ. ಈ ವಿಚಾರವನ್ನೇ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡಿದ್ರು. चाइना की टैंक सर कैलाश रिज पर आ रही थी. सदन को गुमराह करने की कोशिश न करें. सम्मानीय सदस्य ने कहा वो सत्य नहीं है. एलिगेशन लगाने से पहले यहाँ पर उनको चेतावनी देनी पड़ती है माननीय अध्यक्ष, 24 घंटा पहले. अध्यक्ष महोदय, चीन का सवाल बहुत सेंसिटिव है, तो मैं समझता हूँ लीडर ऑपोजिशन को पढ़ देना चाहिए. ಆಗ ಇದು ಇನ್ನೂ ಪ್ರಕಟ ಆಗಿಲ್ಲ, ಇದು ಅವರೇ ಬರೆದಿದ್ದಾರೆ ಅನ್ನೋದಕ್ಕೆ ಅಧಿಕೃತವಾಗಿ ಮಾನ್ಯತೆ ಇಲ್ಲ, ಇಂಥ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಬಾರ್ದು ಅಂತೇಳಿ ಸ್ವತಃ ರಾಜನಾಥ್ ಸಿಂಗ್ ಅವರು, ಅಮಿತ್ ಶಾ ಅವರು ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. क्या वह पुस्तक प्रकाशित हुई है जिसमें यह सब सारी बातें उन्होंने लिखी हैं? यदि प्रकाशित हुई है तब तो आप उसका उल्लेख करिए, नहीं प्रकाशित हुई है तो उल्लेख करने का कोई औचित्य नहीं है. अध्यक्ष महोदय, रक्षा मंत्री जी इतना ही कह रहे हैं कि नरवणे जी की पुस्तक को आप रिफर कर रहे हो तो वो प्रकाशित हुई या नहीं हुई वो स्पष्टता करें. नरवणे की रिपोर्ट नहीं है, नरवणे का पुस्तक नहीं है, इतना स्पष्टता करे. मैगजीन तो कुछ भी लिख सकता है. ಇನ್ನು ಈ ಆತ್ಮಚರಿತ್ರೆಯಲ್ಲಿ ಜನರಲ್ ನರವಣೆ ಬರೆದಿರುವಂಥ 4 ಸ್ಟಾರ್ ಆಫ್ ಡೆಸ್ಟಿನಿ ಪುಸ್ತಕದಲ್ಲಿ ಇನ್ನೂ ಮಹತ್ವದ ವಿಚಾರಗಳು ಬಯಲಿಗೆ ಬಂದಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಗಲ್ವಾನ್ ಕಣಿವೆಯಲ್ಲಿ ಈ ಚೀನಾ ಮತ್ತು ಭಾರತದ ಈ ಗಡಿ ಸಂಘರ್ಷದಲ್ಲಿ ನಮ್ಮ ಭಾರತೀಯ ಯೋಧರು ಸುಮಾರು ಒಂದು 20 ಜನ ಸೈನಿಕರು ಸಾವನ್ನಪ್ತಾರೆ. ಅವ್ರಿಗೂ ಕೂಡ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ, ಅದೇ ಅಧಿಕೃತವಾಗಿ ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ನಮ್ಮ ಭಾರತೀಯ ಸೈನಿಕರು ಈ ಗಡಿ ಸಂಘರ್ಷದಲ್ಲಿ 20 ಜನ ಸಾಯ್ತಾರೆ. ಈ ವಿಚಾರವನ್ನು ಕೂಡ ಆ ಪುಸ್ತಕದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಬಾಲಾಕೋಟ್ ದಾಳಿಯನ್ನ ಅತ್ಯಂತ ಹೆಮ್ಮೆಯಿಂದ ತೆಗೆದುಕೊಳ್ಳುವಂತ ಭಾರತದ ನರೇಂದ್ರ ಮೋದಿ ಅವರು ಶತ್ರು ರಾಷ್ಟ್ರ ಚೀನಾದ ಟ್ಯಾಂಕರ್ಗಳು ನಮ್ಮ ದೇಶಕ್ಕೆ ನುಗ್ಗುತ್ತಾ ಇರುವಂತಹ ಸಂದರ್ಭದಲ್ಲಿ ಯಾಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ಲ, ನಿಮಗೆ ಅನಿಸಿದ್ದನ್ನು ನೀವು ಮಾಡಿ ಅಂತ ಹೇಳ್ತಾರೆ ಅಂತಂದ್ರೆ ಆ ದೇಶದ ಪ್ರಭಾವದ ಬಗ್ಗೆ ಏನಾದರೂ ಎದುರುಕೊಂಡ್ರ ಅಥವಾ ದೇಶದ ರಕ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನನಗೆ ಯಾಕೆ ಬೇಕು ಈ ಉಸಾಬರಿ ಅಂತೇಳಿ ಸುಮ್ಮನಾದ್ರ ಅಂತೇಳಿ ಈಗ ಪ್ರತಿಪಕ್ಷದ ನಾಯಕರುಗಳು ಪ್ರಧಾನಿಯವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರು ಮೌನವನ್ನು ವಹಿಸೋದನ್ನು ಬಿಟ್ಟು ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 1971 ಇಂದಿರಾ ಗಾಂಧಿ ಅವರು ಏನು ಯುದ್ಧ ಮಾಡ್ತಾರಲ್ಲ, ಆ ಯುದ್ಧದಲ್ಲಿ ಅವರು ಕೊಟ್ಟಂತಹ ಒಂದು ಬೆಂಬಲ ಸೇನೆಗೆ, ಜೊತೆಗೆ ಕಾರ್ಗಿಲ್ ಯುದ್ಧ ಆಗತ್ತಲ್ಲ, ಕಾರ್ಗಿಲ್ ಯುದ್ಧದಲ್ಲಿ ವಾಜಪೇಯಿ ಅವರು ಸೇನೆಗೆ ಕೊಟ್ಟಂಥ ಸಂಪೂರ್ಣವಾದಂಥ ಬೆಂಬಲ ಮತ್ತು ನೈತಿಕವಾಗಿ ಜೊತೆಗೆ ಇದ್ದಂಥದ್ದು ಇವೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಲಾಗಿದೆ. ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ಸೇನೆ ಸಂಕಷ್ಟದಲ್ಲಿದ್ದಾಗ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಬೇಡವೋ ಅನ್ನುವಂಥ ಯೋಚನೆ ಮಾಡ್ತಿರುವ ಸಂದರ್ಭದಲ್ಲಿ ದೇಶದ ಪ್ರಧಾನಿಗಳು, ದೇಶದ ರಕ್ಷಣಾ ಸಚಿವರು ನಮ್ಮ ಸೇನೆಗೆ ಸರಿಯಾದ ಗೈಡ್ಲೈನ್ ಅನ್ನು ಕೊಡಬೇಕು, ಏನು ಮಾಡಬೇಕು ಅಂತೇಳಿ. ಅದನ್ನು ಕೊಡೋದು ಬಿಟ್ಟು ಕೇವಲ ಭಾಷಣಗಳಲ್ಲಿ ನಾವು ದೇಶದ ಪರವಾಗಿರ್ತೇವೆ, ಸೇನೆಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಡ್ತೇವೆ, ಸೇನೆಗೆ ನಾವು ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದಂಥ ಪ್ರಧಾನಿಗಳು, ರಕ್ಷಣಾ ಸಚಿವರು, ಗೃಹ ಸಚಿವರು ಇಂಥ ಸಂದರ್ಭದಲ್ಲಿ ಅವತ್ತು ಏನು ನಡೀತಲ್ಲ, ಚೀನಾದ ಟ್ಯಾಂಕರ್ಗಳು ಭಾರತವನ್ನು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಯಾಕೆ ಮೌನವನ್ನು ವಹಿಸಿದ್ರು ಅನ್ನುವಂಥ ವಿಚಾರ ಬಹಳಷ್ಟು ಪ್ರಸ್ತಾಪ ಆಗ್ತಾ ಇದೆ. ಇದು ಮುಂದೆ ಯಾವ್ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಅಧಿಕೃತವಾಗಿ ಈ ಪುಸ್ತಕ ಮತ್ತೆ ಈಗೇನು ರಿವ್ಯೂನಲ್ಲಿದೆ ಇದು ಪ್ರಕಟ ಆಗುತ್ತಾ, ಇದಕ್ಕೆ ಪ್ರಧಾನಿಗಳು ಏನು ಉತ್ತರವನ್ನು ಕೊಡ್ತಾರೆ, ಸೊ ಇನ್ನು ಯಾವೆಲ್ಲ ಸ್ಫೋಟಕ ವಿಚಾರಗಳು ಈ ಪುಸ್ತಕದಲ್ಲಿ ಇದ್ದಾವೆ ಅನ್ನೋದನ್ನು ನಾವು
ಕಾದು ನೋಡಬೇಕಾಗಿದೆ. ಆದಷ್ಟು ಬೇಗ ಈ ಪುಸ್ತಕ ಹೊರಗಡೆ ಬಂದು ನಮ್ಮ ರಕ್ಷಣಾ ವಲಯದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ನಾವು ಅಂದುಕೊಂಡ ಹಾಗೆ ಈ ಸೇನೆಯ ವ್ಯವಸ್ಥೆಯಲ್ಲಿ ಏನೆಲ್ಲ ರಾಜಕಾರಣ ಇರುತ್ತೆ, ಕೆಲವೊಂದ್ಸಲಿ ಸೇನೆಯ ಮುಖ್ಯಸ್ಥರು ಯಾವ ರೀತಿ ಹತಾಶ ಪರಿಸ್ಥಿತಿಗೆ ಬರಬೇಕಾಗತ್ತೆ, ಸಂದಿಗ್ಧ ಪರಿಸ್ಥಿತಿಗೆ ತಲುಪಬೇಕಾಗುತ್ತೆ ಅನ್ನೋ ವಿಚಾರಗಳು ಬಹಿರಂಗಗೊಳ್ಳಬೇಕಾಗಿದೆ. ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.